ನಮಸ್ತೆ ಮಿತ್ರರೇ, ಇವತ್ತು ಕರಾವಳಿಯಲ್ಲಿ ನಾವು ಮಾಡುವಂತಹ ಅಲಸಂದೆಯ ಬೀಜ ಮತ್ತು ಹಲಸಿನ ಬೀಜ ಇವುಗಳನ್ನು ಸೇರಿಸಿ ಮಾಡುವಂತಹ ಒಂದು ಪದಾರ್ಥವನ್ನು ಮಾಡ್ತಿದ್ದೇನೆ. ಬಹಳ ರುಚಿಕರವಾಗಿ ಬರ್ತದೆ. ಪ್ಯೂರ್ ವೆಜ್ ಆಗಿ, ಅದರಲ್ಲಿ ನೀರುಳ್ಳಿ ಬೆಳ್ಳುಳ್ಳಿಯನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಹಾಗಿರುವಾಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಹಲಸಿನ ಹಣ್ಣಿನ ಸೀಸನ್, ನಮ್ಮ ಹತ್ರ ಬೀಜ ಇರ್ತದೆ. ಆ ಬೀಜದಲ್ಲಿ ಅನೇಕ ಆರೋಗ್ಯಭರಿತ ಅಂಶಗಳಿವೆ. ವಿಟಮಿನ್ ಎ ಇಂದ ಸಮೃದ್ಧವಾದ ಈ ಒಂದು ಹಲಸಿನ ಬೀಜ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುತ್ತದಂತೆ. ಈವನ್ ಕೂದಲಿನ ಆರೋಗ್ಯಕ್ಕೂ ಬಹಳ ಉತ್ತಮ ಅಂತ ಹೇಳ್ತಾರೆ. ಹಾಗಿರುವಾಗ ಇವತ್ತು ನಾನು ಒಂದು ರುಚಿಕರವಾದ ಈ ಒಂದು ಬ್ಲ್ಯಾಕ್ ಐ ಪೀಸ್, ಏನು ಅಲಸಂದೆ ಬೀಜಕ್ಕೆ ಇಂಗ್ಲೀಷ್ನಲ್ಲಿ ಕರೀತಾರೆ, ಅದು ಮತ್ತು ಜಾಕ್ ಫ್ರೂಟ್ ಸೀಡ್ಸನ್ನು ಹಾಕಿ ಮಾಡಿದಂತಹ ಒಂದು ಗಶಿ ಅಂತ ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಗಶಿಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ಮಿತ್ರರೇ, ಇವತ್ತು ಈ ಅಲಸಂದೆ ಬೀಜ ಮತ್ತು ಹಲಸಿನ ಬೀಜ ಹಾಕಿ ನಮ್ಮ ಕರಾವಳಿ ಶೈಲಿಯ, ಅಂದರೆ ಮಂಗಳೂರು ಉಡುಪಿ ಶೈಲಿಯ ಒಂದು ರುಚಿಕರವಾದ ಗ್ರೇವಿಯನ್ನು ಮಾಡೋಣ. ಅದು ಗಶಿ ಟೈಪಲ್ಲಿ ಬರುವಂತಹದ್ದು. ಬೇಕಾಗುವ ಸಾಮಗ್ರಿಗಳು ನೋಡಿ. ಇಲ್ಲಿ 1.5 ಚಮಚದಷ್ಟು ನಾನು ಉದ್ದಿನ ಬೇಳೆ ತೆಗೆದುಕೊಂಡಿದ್ದೇನೆ, 1 ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚದಷ್ಟು ಜೀರಿಗೆ, ಒಂದು 3 ಈ ಬ್ಯಾಡಗಿ ಮೆಣಸು, ಸ್ವಲ್ಪ ಹಿಂಗು. ಇದು ಹುಳಿಯ ಬದಲು, ಹುಳಿ ಇದ್ದರೆ ಹುಳಿ ಯೂಸ್ ಮಾಡ್ಬೋದು. ಹುಳಿಯ ಬದಲು ನಾನು ಇವತ್ತು ಬಿಂಬುಳಿಯನ್ನು ಯೂಸ್ ಮಾಡ್ತಿದ್ದೇನೆ. ಒಂದು ಎಷ್ಟು ಹುಳಿಗೆ ಬೇಕಷ್ಟು ಬಿಂಬುಳಿ, ಮತ್ತು ಒಂದು ಅರ್ಧ ಗಡಿಯಷ್ಟು, ಒಂದು ತೆಂಗಿನಕಾಯಿ ಅರ್ಧದಷ್ಟು ತೆಂಗಿನ ತುರಿ. ಮೊದಲಿಗೆ ಇಲ್ಲಿ ಒಂದು ಗ್ಯಾಸನ್ನು ಉರಿಸಿಕೊಳ್ತಿದ್ದೇನೆ. ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಿದ್ದೇನೆ. 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಅದರಲ್ಲಿ ಖಾಲಿ ಉದ್ದಿನ ಬೇಳೆಯನ್ನು ಹುರಿದುಕೊಳ್ತೇನೆ. ಇದಕ್ಕೆ ಖಾಲಿ ಉದ್ದಿನ ಬೇಳೆ ಮಾತ್ರ ಹುರಿಲಿಕ್ಕೆ, ಬೇರೆ ಯಾವುದು ಹುರಿಲಿಕ್ಕೆ ಇಲ್ಲ. ಯಾವುದೇ ಒಂದು ಖಾಲಿ ಉದ್ದಿನ ಬೇಳೆಯನ್ನು ಸಣ್ಣ ಉರಿಯಲ್ಲಿ ಉದ್ದಿನ ಬೇಳೆ ಮತ್ತು ಅದಕ್ಕೆ ಸ್ವಲ್ಪ ನಾನು ಈ ಕರಿ ಲೀವ್ಸನ್ನು ಸಹ ಹಾಕೊಳ್ತೇನೆ. 1.5 ಚಮಚದಷ್ಟು ಉದ್ದಿನ ಬೇಳೆಯನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಬರುವಷ್ಟು ಹುರಿದುಕೊಳ್ಬೇಕು ನಾವು. ಅದಕ್ಕೆ ಒಂದು ಕರಿ ಲೀವ್ಸ್ ಸಹ ಹಾಕೊಳ್ತಿದ್ದೇನೆ, ತೆಂಗಿನಷ್ಟು ಸ್ವಲ್ಪ ನೋಡಿ, ಹಳದಿ ಬ್ರೌನ್ ಕಲರ್ ಬರುವಷ್ಟು, ಗೋಲ್ಡನ್ ಬ್ರೌನ್ ಬಂದರೆ ಆಯಿತು, ಆಫ್ ಮಾಡಿಕೊಳ್ಳೋಣ. ಇದು ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಇಲ್ಲಿ ಒಂದು ಗ್ಯಾಸನ್ನು ಉರಿಸಿಕೊಂಡು ಇದರಲ್ಲಿ, ಇಲ್ಲಿ ನೋಡಿ, ಈ ಬೀಜವನ್ನು ಇದರಲ್ಲಿ ಹಾಕ್ಕೊಳ್ತಿದ್ದೇನೆ. ಎಲ್ಲ ಬೀಜಗಳನ್ನು ಹಾಕ್ಕೊಂಡು, ಈ ಹಲಸಿನ ಬೀಜದ ಸಿಪ್ಪೆ ತೆಗೆಯುವುದು ಹೇಗೆ ಅಂತ ನಾನು ನಿಮಗೆ ಮುಂಚೆ ತೋರಿಸ್ಕೊಟ್ಟಿದ್ದೇನೆ. ಇದನ್ನು ಗುದ್ದಿದ್ರೆ ಈಸಿಯಾಗಿ, ಗುದ್ದಿದ್ದು ಹೇಳಿದ್ರೆ ಅದು ಕಲ್ಲಿದ್ರೆ ಆಯಿತು, ಜಸ್ಟ್ ಹೀಗೆ ಒಂದು ಪ್ರೆಸ್ ಮಾಡಿದರೆ ಸಾಕು. ನೋಡಿ, ಹಲಸಿನ ಬೀಜ ಚೆನ್ನಾಗಿ ಹೀಗೆ ಓಪನ್ ಆಗ್ತದೆ. ಹಾಗೆ ನಾನು ಎಲ್ಲ ಬೀಜಗಳನ್ನು ಇಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಇದನ್ನು ಸಹ ಇದರಲ್ಲಿ ಹಾಕೊಳ್ತಿದ್ದೇನೆ. ಇನ್ನು ಅದು ಮುಳುಗುವಷ್ಟು ನೀರು ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋಣ. ಇಲ್ಲಿದ್ದೀಗ ಇಷ್ಟು ಬೇಯ್ತಾ ಇರುವಾಗ ಇಲ್ಲಿ ನಾನು ಈ ಬಿಂಬುಳಿಯನ್ನು ಕಟ್ ಮಾಡಿಕೊಂಡು ಹಾಕ್ತೇನೆ. ಸಣ್ಣ ಸಣ್ಣದಾಗಿ ಹೀಗೆ ಹೆಚ್ಚಿಟ್ಟುಕೊಂಡು ಹಾಕಿದರೆ ಆಯಿತು. ಇದು ಸೈಡ್ಸನ್ನು ತೆಗೆದುಕೊಳ್ಬೇಕು. ಇಷ್ಟನ್ನು ನೋಡಿ ಸಣ್ಣ ಸಣ್ಣದಾಗಿ ತುಂಡಾಗಿ ಹಾಕ್ಕೊಂಡು, ಅದರ ಸಪೋಸ್ ನಿಮ್ಮದು ಬಿಂಬುಳಿ ಇಲ್ಲದ್ರೆ ಹುಳಿಯ ನೀರನ್ನು ಸ್ವಲ್ಪ ನೀವು ಇಲ್ಲಿ ಹಿಂಡಿಕೊಳ್ಬೇಕು ಬಿಂಬುಳಿಯ ಬದಲು. ಇನ್ನು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಮುಚ್ಚಳ ಮುಚ್ಚಿ ಸರಿಯಾಗಿ ಬೇಯಲಿಕ್ಕೆ ಬಿಡೋಣ. ಇದಿಲ್ಲಿ ಬೇಯ್ತಾ ಇರುವಾಗ ಇಲ್ಲಿ ಇದು ತಣ್ಣಗಾಗಿದೆ. ಇಲ್ಲಿ ನೋಡಿ, ಇದನ್ನೀಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮೊದಲಿಗೆ 1 ಗಡಿಯಷ್ಟು ತೆಂಗಿನ ತುರಿ, ಇನ್ನು ಎಲ್ಲ ಹಸಿ ವಸ್ತುಗಳನ್ನೇ ನಾವು ಹಾಕೊಳ್ಳೋದು.
ಮೆಣಸು ಹೆಚ್ಚು ಕಮ್ಮಿ ನೀವು ಮಾಡ್ಕೊಳ್ಬೋದು. 2 ಬೇಕಿದ್ರೆ 2 ಹಾಕ್ಕೊಳ್ಬೋದು, 3 ಬೇಕಿದ್ರೆ 3 ಹಾಕ್ಕೊಳ್ಬೋದು. ಮತ್ತು ಕೊತ್ತಂಬರಿ ಸಹ ಹಸಿ ಕೊತ್ತಂಬರಿ, ಇವನ್ನ ಜೀರ ಸಹ ಹಸಿ ಜೀರವನ್ನು ಹಾಕೊಳ್ತಿದ್ದೇನೆ. ನಾನು ತಣ್ಣಗಾದಂತಹ ಫ್ರೈ ಮಾಡಿದ ಇದನ್ನು ಇದರಲ್ಲಿ ಹಾಕೊಳ್ಳೋಣ. ಇನ್ನು ಇದಕ್ಕೆ ಸ್ವಲ್ಪ ಪಿಂಚ್ ಆಫ್ ಹಳದಿ, ಹಾಕಿ ಸ್ವಲ್ಪ ನೀರನ್ನು ಹಾಕೊಳ್ತೇನೆ. ಒಂದು ಒಳ್ಳೆ ಫೈನ್ ಪೇಸ್ಟ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಈ ರೀತಿ ತುಂಬ ಫೈನ್ ಬೇಡ, ಅದಾದಲ್ಲಿ ಕಸಕಸ ಸಹ ಬೇಡ, ಸ್ವಲ್ಪ ಮೀನಿನ ಅಲ್ಲ ಹಾಗೆ ಫೈನ್ ಅಲ್ಲ, ಅದಾದಲ್ಲಿ ಮಾಡ್ಕೊಳ್ಳುವಂಥದ್ದು. ನೋಡಿ, ಇಲ್ಲೀಗ ಇದು ಬೆಂದಿದ್ದು ನಾವು ಚೆಕ್ ಮಾಡಿಕೊಂಡು ಮತ್ತೆ ಮಸಾಲೆಯನ್ನು ಹಾಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ ಈಗ ನಾನು ಮೊದಲು. ಈ ಹಲಸಿನ ಬೀಜ ಈ ಸೀಸನಲ್ಲಿ ಸಿಕ್ಕುವಂಥದ್ದನ್ನು ನಾವು ಬಹಳ ಉಪಯೋಗಿಸ್ಕೊಳ್ಬೇಕು. ಯಾಕೆ ಹೇಳಿದರೆ ಅತ್ಯಂತ ನಾರಿನಂಶವನ್ನು ಸಹ ಹೊಂದಿದೆ, ಪ್ರೋಟೀನನ್ನು ಸಹ ಹೊಂದಿದೆ, ಕ್ಯಾಲ್ಶಿಯಂನಿಂದ ತುಂಬಿದೆ, ಕೂದಲಿಗೆ ಸಹ ಬಹಳ ಒಳ್ಳೆಯದಂತೆ, ಡೈಜೆಷನ್ ಸಿಸ್ಟಮ್ಗೆ ಸಹ ಬಹಳ ಉತ್ತಮವಾದ ಈ ಹಲಸಿನ ಬೀಜ ಗ್ಯಾಸ್ಟ್ರಿಕ್ ಅಂಶ ಹೊಂದಿರುವುದರಿಂದ ಅದಕ್ಕೆ ಸ್ವಲ್ಪ ನಾವು ಹಿಂಗನ್ನು ಬಳಸ್ಕೊಳ್ಬೇಕು. ಈಗ ನೋಡಿ, ಇದು ಒಳ್ಳೆ ಬೆಂದಿದೆ, ನಾನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ. ಈಗ ನೋಡಿ, ಮುಟ್ಟುವಾಗಲೇ ನೋಡಿ ಹೀಗೆ ಆದರೆ ಆಯಿತು. ಈಗ ಇದಕ್ಕೆ ಉಪ್ಪು ಹಾಕಿ 1-2 ನಿಮಿಷಗಳ ಬಳಿಕ ಈ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಇಲ್ಲಿ ನೋಡಿ, ತುಂಬ ನೀರು ಸಹ ಆಗಬಾರ್ದು ಇದು ರಸ. ಇಲ್ಲಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಕಡಿಮೆ ಇದ್ರೆ ಉಪ್ಪು ಹಾಕಿದ್ರೆ ಆಯಿತು. ಈಗ ಮುಚ್ಚಳವನ್ನು ಮುಚ್ಚಿ ಒಳ್ಳೆ ಕುದಿ ಬರಿಸಿ. ವೀಕ್ಷಕರೇ ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು. ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಉದ್ದಿನ ಬೇಳೆಯ ಪರಿಮಳ ಬಹಳ ಸೊಗಸಾಗಿ ಬರ್ತದೆ, ಮತ್ತು ಉಳಿದದೆಲ್ಲ ಹಸಿಯಾಗಿ ಹಾಕ್ಕೊಂಡದ್ದು. ಇದು ಅದರದೊಂದು ವಿಶೇಷತೆ. ಇದು ಒಳ್ಳೆ ಕುದಿಯುವಾಗ ಕುದಿತಾ ಬರಲಿ. ನೋಡಿ, ಇದು ಒಳ್ಳೆ ಕುದಿತಾ ಉಂಟು. ಆಫ್ ಮಾಡ್ಕೊಳ್ಳೋದು ಬೇಡ, ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಬಣಾಲೆ, ಯಾವಾಗ ಉದ್ದಿನ ಬೇಳೆಯನ್ನು ಇದು ಮಾಡಿದ್ದೇನೆ ಅದೇ ಬಣಾಲೆಯನ್ನು ಯೂಸ್ ಮಾಡ್ತಿದ್ದೇನೆ ನಾನೀಗ. ಅದರಲ್ಲಿ 1 ಚಮಚದಷ್ಟು, 1 ಅಥವಾ 2 ಚಮಚ, ನಿಮ್ಗೆ ಎಷ್ಟು ಸ್ವಲ್ಪ ಆಯಿಲ್ ಕಡಿಮೆ ಬೇಕಿದ್ರೆ ಆಯಿಲ್ ಕಡಿಮೆ ಹಾಕೊಳ್ಬೋದು. ಇನ್ನು ಸಾಸಿವೆ, ಉದ್ದಿನ ಬೇಳೆ ಆಫ್ ಮಾಡ್ಕೊಳ್ಳೋಣ. ನೋಡಿ, ಮೆಣಸು, ಕರಿಬೇವಿನ ಸೊಪ್ಪು ಮತ್ತು ಹಿಂಗು, ಈ 3ನ ಕಾಂಬಿನೇಷನ್ ಬಗ್ಗೆ ಕೊನೆಯಲ್ಲಿ ಹಿಂಗು. ಇನ್ನು ಇದನ್ನು ಇಲ್ಲಿ ನೋಡಿ ಕುದಿತಿರುವ ಇದಕ್ಕೆ ಇದನ್ನು ಆಫ್ ಮಾಡ್ಕೊಳ್ಳೋಣ. ಒಳ್ಳೆ ಕುದ್ದಿದೆ ನೋಡಿ, ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋದು. ರುಚಿ ರುಚಿಯಾದ ಅಲಸಂಡೆ ಬೀಜ ಮತ್ತು ಹಲಸಿನ ಬೀಜ ಎರಡನ್ನು ಹಾಕಿ ಮಾಡಿದಂತಹ ಒಂದು ಗಶಿ ರೆಡಿಯಾಗಿದೆ. ಇದನ್ನು ಬೇಕಿದ್ರೆ ನೋಡಿ, ನಾನಿಲ್ಲಿ ದೋಸೆ ಮಾಡಿದ್ದೇನೆ. ದೋಸೆ ಒಟ್ಟಿಗೆ, ನೀರು ದೋಸೆ ಒಟ್ಟಿಗೆ ತಿನ್ಬೋದು, ಅನ್ನದೊಟ್ಟಿಗೆ ತಿನ್ಬೋದು, ಯಾವುದ್ರೊಟ್ಟಿಗೆ ಸಹ ಇದು ಸೂಟ್ ಆಗುವಂತಹದ್ದು. ಈಗ ಸರ್ವ್ ಮಾಡೋಣ. ಓಕೆ ವೀಕ್ಷಕರೇ, ಇಲ್ಲಿ ನೋಡಿ, ನೋಡಿದ್ರಲ್ಲ, ಸುಲಭ ರೀತಿಯಲ್ಲಿ ಒಂದು ಕರಾವಳಿ ಶೈಲಿಯ ಈ ಅಲಸಂಡೆ ಬೀಜ ಮತ್ತು
ಹಲಸಿನ ಬೀಜ. ಖಾಲಿ ಹಲಸಿನ ಬೀಜದಿಂದ ಸಹ ಈ ರೀತಿಯಾಗಿ ಮಾಡ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.